ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಇಂದಿನಿಂದ ಅಯೋಧ್ಯಾಕಾಂಡ ಪ್ರಾರಂಭವಾಗುತ್ತದೆ. ಅಧ್ಯಾಯ 1. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಸೋದರ ಮಾವನ ಮನೆಗೆ ಹೋಗುವಾಗ ಭರತನು ಶತ್ರುಘ್ನನನ್ನೂ ಕರೆದುಕೊಂಡು ಹೋದನು. ಅಲ್ಲಿ ಮಾವನಾದ ಯುಧಾಜಿತನಿಂದಲೂ ಮಾತಾಮಹನಾದ ಅಶ್ವಪತಿಯಿಂದಲೂ ವಾತ್ಸಲ್ಯದಿಂದ ಸತ್ಕೃತರಾಗಿ ಶತ್ರುಘ್ನನೊಡನೆ ಸುಖವಾಗಿದ್ದರು. ಆದರೂ ಅವರಿಬ್ಬರೂ ತಮ್ಮ ವೃದ್ಧ ತಂದೆಯನ್ನು ನಿರಂತರ ನೆನೆಯುತ್ತಿದ್ದರು. ಇತ್ತ ದಶರಥನು ಬೇರೆ ಊರಿಗೆ ಹೋದ ಮಕ್ಕಳನ್ನು ಸ್ಮರಿಸಿಕೊಳ್ಳುತ್ತಲೇ ಇದ್ದನು. ಅವನಿಗೆ 4 ಮಕ್ಕಳ ಮೇಲೂ ಬಲು ಅಕ್ಕರೆ. ಅವನು ತನ್ನ ಶರೀರ 4 ಬಾಹುಗಳೆಂದೇ ಭಾವಿಸಿದ್ದನು. ಆದರೆ ಅವನಿಗೆ ರಾಮನ ಮೇಲೆ ಅನನ್ಯ ಪ್ರೀತಿ. ಏಕೆಂದರೆ ಅವನು ಇತರರಿಗಿಂತ ಹೆಚ್ಚು ಗುಣವಂತನಾಗಿದ್ದನು. ಅವನು ಸ್ವಯಂ ವಿಷ್ಣುವೇ ಆಗಿದ್ದನು. ದೇವತೆಗಳ ಪ್ರಾರ್ಥನೆಯಿಂದ ರಾವಣನ ವಧೆಗಾಗಿ ಮನುಷ್ಯ ರೂಪವನ್ನು ತಾಳಿದ್ದನು. ಅವನು ಮಹಾವೀರನೂ ಸುಂದರನೂ ಅಸೂಯೆ ಇಲ್ಲದವನು, ದಶರಥನಂತೆ ಎಣೆಯಿಲ್ಲದವನು. ಅವನು ನಿತ್ಯವೂ ಪ್ರಶಾಂತನಾಗಿರುತ್ತಿದ್ದನು. ಮೃದುವಾಗಿ ಮಾತನಾಡುತ್ತಿದ್ದನು. ಯಾರಾದರೂ ಕಠಿಣವಾಗಿ ಮಾತನಾಡಿದರೆ ಸುಮ್ಮನಿರುತ್ತದೇನೆ ಹೊರತು ಕಠಿಣವಾಗಿ ಉತ್ತರವನ್ನು ಕೊಡುತ್ತಿರಲಿಲ್ಲ. ಯಾರಾದರೂ ಒಂದೇ ಒಂದು ಉಪಕಾರವನ್ನು ಮಾಡಿದರೂ ಅದನ್ನು ಕೃತಜ್ಞತೆಯಿಂದ ನೆನಪಿಟ್ಟುಕೊಳ್ಳುತ್ತಿದ್ದನು. ಯಾರಾದರೂ 100 ಅಪಕಾರಗಳನ್ನು ಮಾಡಿದರೂ ಅವುಗಳನ್ನು ಮರೆತು ಬಿಡುತ್ತಿದ್ದನು. ನಿತ್ಯವೂ ಶಸ್ತ್ರಾಭ್ಯಾಸವನ್ನು ಮಾಡುತ್ತಿದ್ದನು. ಬಿಡುವು ದೊರೆತಾಗ ಶೀಲವೃದ್ಧರೊಡನೆ, ಜ್ಞಾನವೃದ್ಧರೊಡನೆ, ಸಜ್ಜನರಾದ ವಯೋವೃದ್ಧರೊಡನೆ ಸಂವಾದ ನಡೆಸುತ್ತಿದ್ದನು. ಅವನು ಪ್ರಜ್ಞಾವಂತ, ಮಧುರ ಭಾಷಿ. ಎಂದಿಗೂ ತನ್ನ ಶೌರ್ಯದ ಬಗೆಗೆ ಅಹಂಕಾರ ಪಟ್ಟವನಲ್ಲ. ಎಂದಿಗೂ ಅವನ ಬಾಯಿಂದ ಸುಳ್ಳು ಮಾತು ಬರುತ್ತಿರಲಿಲ್ಲ. ಅವನು ವಿದ್ವಾಂಸನು, ಗುರು ಹಿರಿಯರನ್ನು ಗೌರವಿಸುವವನು, ಪ್ರಜೆಗಳನ್ನು ಅಪಾರವಾದ ಪ್ರೀತಿ ಅನುಕಂಪಗಳಿಂದ ಕಾಣುತ್ತಿದ್ದನು. ಧರ್ಮವನ್ನು ಆಳವಾಗಿ ಅರಿತಿದ್ದನು. ಮನಸ್ಸನ್ನು ಶರೀರವನ್ನು ಶುಚಿಯಾಗಿ ಇಟ್ಟುಕೊಂಡಿದ್ದನು. ತನ್ನ ಕುಲ ಮರ್ಯಾದೆಗೆ ವಿರುದ್ಧವಾಗಿ ಏನನ್ನೂ ಆಲೋಚಿಸಿದವನಲ್ಲ. ಕ್ಷಾತ್ರ ಧರ್ಮವನ್ನು ಆದರದಿಂದ ಕಾಣುತ್ತಿದ್ದನು. ಅದರಿಂದ ಕೀರ್ತಿಯೂ ಸದ್ಗತಿಯೂ ದೊರೆಯುವುದೆಂದು ನಂಬಿದ್ದನು. ತರ್ಕದಲ್ಲಿ ಪಂಡಿತನೂ ಬೃಹಸ್ಪತಿಯಂತೆ ವಾಗ್ಮಿಯೂ ಆಗಿದ್ದನು. ಸರ್ವಗುಣ ಸಂಪನ್ನನೊಬ್ಬನಿರಲೆಂದು ಬ್ರಹ್ಮನು ಸೃಷ್ಟಿಸಿದನೋ ಎಂಬಂತಿದ್ದನು. ಅವನು ಪ್ರಜೆಗಳಿಗೆ ಎಷ್ಟು ಪ್ರಿಯನಾಗಿದ್ದನೆಂದರೆ ಅವನು ಹೊರಗೆ ತಿರುಗಾಡುವಾಗ ಅವರ ಪ್ರಾಣವೇ ಆಗಿದ್ದನು. ಅವನು ಧರ್ಮ, ಅರ್ಥ, ಕಾಮಗಳ ತತ್ವಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದನು. ಲೌಕಿಕ ವ್ಯವಹಾರಗಳಲ್ಲಿ, ಶಿಷ್ಟಾಚಾರಗಳಲ್ಲಿ ನಿಪುಣನಾಗಿದ್ದನು. ಅವನು ತನ್ನ ಭಾವನೆಗಳನ್ನು ಅತಿಶಯವಾಗಿ ಹೊರಗೆ ತೋರ್ಪಡಿಸುತ್ತಿರಲಿಲ್ಲ. ಮಂತ್ರಾಲೋಚನೆಗಳನ್ನು ಗುಪ್ತವಾಗಿರಿಸುತ್ತಿದ್ದನು. ಅವನ ಕ್ರೋಧವಾಗಲಿ ಹರ್ಷವಾಗಲಿ ನಿಷ್ಫಲವಾಗುತ್ತಿರಲಿಲ್ಲ. ಆಯಾ ವ್ಯಯಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುತ್ತಿದ್ದನು. ಅವನಿಗೆ ಆಲಸ್ಯವೆಂಬುದೇ ಇರಲಿಲ್ಲ. ಶಾಸ್ತ್ರಗಳಲ್ಲಿ ಹೇಗೋ ಹಾಗೆ ಸಾಹಿತ್ಯಾದಿ ಕಲೆಗಳಲ್ಲೂ ಅವನು ನಿಷ್ಣಾತನಾಗಿದ್ದನು. ಗಜಾರೋಹಣ, ಅಶ್ವಾರೋಹಣಗಳಲ್ಲಿ ಅವನ ಅನನ್ಯ ಕೌಶಲವಿತ್ತು. ಅವನು ಯುದ್ಧಕ್ಕೆ ನಿಂತರೆ ದೇವ ಅಸುರರು ಅವನ ಸಕಲ ಸದ್ಗುಣ ಸಂಪನ್ನತೆಯನ್ನು ಕಂಡು ಭೂಮಿಯೇ ಅವನನ್ನು ತನ್ನ ಒಡೆಯನಾಗಲೆಂದು ಬಯಸಿತೂ ಎನಿಸುತ್ತಿತ್ತು. ಅಂತಹ ಆಲೋಚನೆ ದಶರಥನಿಗೂ ಬಂತು. ನಾನು ಬಹಳ ಕಾಲ ಬದುಕಿದ್ದೇನೆ. ಈಗ ವೃದ್ಧನಾಗಿದ್ದೇನೆ. ನಾನು ಬದುಕಿರುವಾಗಲೇ ನನ್ನ ಮುದ್ದು ರಾಮನು ರಾಜನಾದರೆ ಬಹಳ ಆನಂದವಾಗುವುದು. ಆದರೆ ಹೇಗೆ? ನನಗೆ ಅವನ ಪಟ್ಟಾಭಿಷೇಕವನ್ನು ನೋಡುವ ಆಸೆ ಅಷ್ಟಿಷ್ಟಲ್ಲ. ಅವನು ಪ್ರಜೆಗಳ ಅಭಿವೃದ್ಧಿಯನ್ನೇ ಬಯಸುವವನು. ಎಲ್ಲ ಜೀವಿಗಳನ್ನು ಅನುಕಂಪದಿಂದ ನೋಡುವವನು. ಪ್ರಜೆಗಳಿಗೂ ನನಗಿಂತ ಹೆಚ್ಚು ಅವನಲ್ಲೇ ಪ್ರೀತಿ. ಅವನು ನನಗಿಂತ ಹೆಚ್ಚು ಗುಣಶಾಲಿ. ಅವನು ಈ ಭೂಮಿಗೆ ಒಡೆಯನಾಗುವುದನ್ನು ನೋಡಿಯೇ ಸ್ವರ್ಗಕ್ಕೆ ಪ್ರಯಾಣ ಬೆಳೆಸಬೇಕೆಂದಿದ್ದೇನೆ. ಹೀಗೆ ಆಲೋಚನೆ ಬಂದುದೇ ತಡ ಅವನು ಮಂತ್ರಿಗಳ ಮುಂದೆ ಅದನ್ನು ಪ್ರಸ್ತಾವಿಸಿದನು. ಅವರ ಒಪ್ಪಿಗೆಯಂತೆ ಶ್ರೀರಾಮನಿಗೆ ಯುವರಾಜ ಪಟ್ಟವನ್ನು ಕಟ್ಟುವುದು ಎಂದು ನಿಶ್ಚಯಿಸಿದನು. ಆ ಮೇಧಾವಿ ದಶರಥನು ಭೂಮಿಯ ಮೇಲೆ, ಅಂತರಿಕ್ಷದಲ್ಲಿ, ಅದಕ್ಕಿಂತ ಮೇಲೆ ಕಾಣಿಸಿಕೊಂಡ ಉತ್ಪಾತಗಳನ್ನು ಗಮನಿಸಿದನು. ಹಾಗೆ ತನ್ನ ಶರೀರ ಮುದಿತನದಿಂದ ಜರ್ಜರಿತವಾಗಿರುವುದನ್ನು ನೋಡಿದನು.
ತನ್ನ ಕೊನೆ ಕಾಲ ಹತ್ತಿರವಂತೆಂಬುದನ್ನು ಅರ್ಥ ಮಾಡಿಕೊಂಡನು. ಆದುದರಿಂದ ಆದಷ್ಟು ಬೇಗನೆ ತನ್ನ ಮತ್ತು ಪ್ರಜೆಗಳ ಶ್ರೇಯಸ್ಸಿಗಾಗಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನೆರವೇರಿಸಬೇಕೆಂದು ನಿಶ್ಚಯಿಸಿದನು. ಅದಕ್ಕಾಗಿ ಗುರುಗಳನ್ನು, ನಗರವಾಸಿಗಳನ್ನು, ಜಾನಪದರನ್ನು, ಸಾಮಂತ ರಾಜರನ್ನು ಕರೆಯಿಸಿ ದೊಡ್ಡ ಸಭೆಯೊಂದನ್ನು ಏರ್ಪಡಿಸಿದನು. ದೇವತೆಗಳ ಸಭೆಯಲ್ಲಿ ಇಂದ್ರನಂತೆ ದಶರಥನು ಆ ಸಭೆಯಲ್ಲಿ ವಿರಾಜಿಸಿದನು. ಅವನು ಗಂಭೀರ ಧ್ವನಿಯಲ್ಲಿ ಸಭೆಯನ್ನುದ್ದೇಶಿಸಿ ಹೇಳಿದನು, ಮಹಾನುಭಾವರೇ, ಈ ನನ್ನ ರಾಜ್ಯವನ್ನು ನನ್ನ ಪೂರ್ವಜರಾದ ಇಕ್ಷ್ವಾಕು ಕುಲದ ರಾಜರು ಆಳಿದ್ದಾರೆ. ಅವರೆಲ್ಲ ಪ್ರಜೆಗಳನ್ನು ಮಕ್ಕಳಂತೆ ಪರಿಪಾಲಿಸಿದ್ದಾರೆ. ಇದೆಲ್ಲ ನಿಮಗೆ ತಿಳಿದದ್ದೇ. ನಾನು ಅವರ ನಡೆದ ದಾರಿಯಲ್ಲೇ ನಡೆದಿದ್ದೇನೆ. ಅವರಂತೆ ನನಗೆ ಶಕ್ತಿ ಇದ್ದಷ್ಟು ಎಚ್ಚರದಿಂದ ನಿಮ್ಮನ್ನೆಲ್ಲ ನೋಡಿಕೊಂಡಿದ್ದೇನೆ. ಶ್ವೇತ ಛತ್ರದ ಅಡಿಯಲ್ಲಿ ಪ್ರಜೆಗಳ ಹಿತವನ್ನು ಸಾಧಿಸುತ್ತಾ ಬಂದ ನನ್ನ ಶರೀರವೀಗ ಮುದಿಯಾಗಿದೆ. ಅನೇಕ ಸಾವಿರ ವರ್ಷಗಳಿಂದ ರಾಜ್ಯಭಾರವನ್ನು ಮಾಡಿ ಮುದುಕನಾದ ನನಗೀಗ ವಿಶ್ರಾಂತಿ ಬೇಕಾಗಿದೆ. ಇಲ್ಲಿ ನೆರೆದಿರುವ ನೀವೆಲ್ಲರೂ ಅನುಮತಿ ಕೊಡುವುದಾದರೆ ನಾನು ಶ್ರೀರಾಮನಿಗೆ ಪಟ್ಟ ಕಟ್ಟಿ ವಿಶ್ರಾಂತಿ ಸುಖವನ್ನು ಅನುಭವಿಸಬೇಕು ಎಂದಿದ್ದೇನೆ. ರಾಮನು ಗುಣವಿಶೇಷಗಳಿಂದ ನನ್ನನ್ನೇ ಹೋಲುತ್ತಾನೆ. ಪುಷ್ಯ ನಕ್ಷತ್ರದೊಡನೆ ಯುಕ್ತನಾದ ಚಂದ್ರನಂತೆ ಶ್ರೀರಾಮನನ್ನು ಯುವರಾಜ ರಾಜ್ಯದೊಡನೆ ಯುಕ್ತನಾಗುವಂತೆ ಮಾಡುವ ಯೋಜನೆ ನನ್ನದು. ಅವನು ರಾಜನಾಗಲು ಎಲ್ಲ ರೀತಿಯಿಂದಲೂ ಯೋಗ್ಯನಾಗಿದ್ದಾನೆ. 3 ಲೋಕಗಳು ಅವನಂತೆ ಒಡೆಯನಾಗಬಲ್ಲವನು ಇನ್ನೊಬ್ಬನಿಲ್ಲ. ರಾಜ್ಯವನ್ನು ಅವನಿಗೆ ಒಪ್ಪಿಸಿ ನಿರಾಳವಾಗಬೇಕು ಎಂದುಕೊಂಡಿದ್ದೇನೆ. ನನ್ನೀ ವಿಚಾರ ಉಚಿತವಾದುದು ಎಂದು ನಿಮಗೆ ಕಂಡರೆ ದಯವಿಟ್ಟು ಅನುಮತಿಯನ್ನು ಕೊಡಬೇಕು. ಅಥವಾ ಇದಕ್ಕಿಂತಲೂ ಉತ್ತಮವಾದ ಮಾರ್ಗವೇನಾದರೂ ಇದ್ದರೆ ಅದನ್ನೂ ಸೂಚಿಸಿ ನಾನೇನು ಮಾಡಬೇಕು ಎಂಬುದನ್ನು ಹೇಳಬಹುದು. ಏಕೆಂದರೆ ನಾನು ಮಗನ ಮೇಲಿನ ವ್ಯಾಮೋಹದಿಂದ ಪಕ್ಷಪಾತಿಯಾಗುವ ಶಕ್ಯತೆ ಇದೆ. ಇಂತಹ ಸಂದರ್ಭಗಳಲ್ಲಿ ಮಧ್ಯಸ್ಥರ ಅಭಿಪ್ರಾಯ ಮಾನ್ಯವಾಗುತ್ತದೆ. ದಶರಥನ ಮಾತನ್ನು ಕೇಳಿದ ಸಭಾಸದರು ಹರ್ಷೋದ್ಗಾರವನ್ನು ಮಾಡಿದರು. ಅನಂತರ ಅವರೆಲ್ಲ ಪರಸ್ಪರ ಸಮಾಲೋಚಿಸಿ ಹೇಳಿದರು, ಮಹಾರಾಜ, ನೀನು ಅನೇಕ ಸಹಸ್ರ ವರ್ಷಗಳವರೆಗೆ ವೃದ್ಧನಾಗಿರುವೆ. ಆದುದರಿಂದ ಶ್ರೀರಾಮನನ್ನು ಯುವರಾಜನನ್ನಾಗಿ ಮಾಡುವುದೇ ಸರಿ. ನಮಗೂ ಅವನೇ ರಾಜನಾಗುವುದು ಇಷ್ಟ. ಅವನು ಮಹಾಬಾಹು, ಮಹಾವೀರ. ಅವನು ಬೃಹತ್ತಾದ ಆನೆ ಮೇಲೆ ಶ್ವೇತ ಛತ್ರ ಸಹಿತ ಹೋಗುವುದನ್ನು ನಾವೆಲ್ಲರೂ ಕಾಣಬೇಕು. ಪ್ರಜೆಗಳ ಮಾತಿನ ಮರ್ಮವನ್ನು ಅರಿಯದವನಂತೆ ನಟಿಸುತ್ತಾ ದಶರಥನೆಂದನು, ಸಭಾಸದರೇ, ಇದನ್ನು ನೀವು ಹೀಗೆ ಹೇಳಿಬಿಟ್ಟಿರಿ. ನನಗೆ ಸಂದೇಹ ಉಂಟಾಗಿದೆ. ಬಹುಶಃ ನಾನು ಚೆನ್ನಾಗಿ ರಾಜ್ಯಭಾರ ಮಾಡಿಲ್ಲವೇನೋ ಎಂದು. ನಾನಿರುವಾಗಲೇ ನನ್ನ ಮಗನು ರಾಜನಾಗಬೇಕೆಂದು ನೀವು ಬಯಸುವುದರ ತಾತ್ಪರ್ಯವೇನು? ಆಗ ಸಭಾಸದರೆದುರು, ಛೇ, ನೀನು ಚೆನ್ನಾಗಿ ರಾಜ್ಯಭಾರ ಮಾಡಿಲ್ಲವೆಂದು ನಮ್ಮ ಅಭಿಪ್ರಾಯವಲ್ಲ. ನೀನು ವಯೋವೃದ್ಧನಾಗಿರುವುದರಿಂದ ವಿಶ್ರಾಂತಿಯನ್ನು ಬಯಸಿದ್ದಕ್ಕೆ ನಾವು ಹಾಗೆಂದೆವು. ಅಲ್ಲದೆ ರಾಮನಲ್ಲಿ, ರಾಜನಲ್ಲಿ ಇರಬೇಕಾದ ಎಲ್ಲ ಗುಣಗಳೂ ಇವೆ. ಗುಣಗಳಲ್ಲಿ ಅವನು ಎಲ್ಲ ಇಕ್ಷ್ವಾಕು ರಾಜರನ್ನೂ ಮೀರಿಸಿದ್ದಾನೆ. ಅವನು ಸತ್ಯಧರ್ಮ ಪರಾಯಣನು. ಅವನಿಂದ ಅಸದೃಶವಾದ ಕೀರ್ತಿ ತೇಜಸ್ಸು ವೃದ್ಧಿಯಾಗುವುದು. ಅವನು ಪ್ರಜೆಗಳನ್ನು ಅತಿಯಾಗಿ ಪ್ರೀತಿಸುತ್ತಾನೆ, ಗೌರವಿಸುತ್ತಾನೆ. ಪ್ರಜೆಗಳಿಗೆ ಆಪತ್ತು ಬಂದರೆ ದುಃಖ ಪಡುತ್ತಾನೆ. ಅವರ ಹಬ್ಬಗಳಲ್ಲಿ ಸಂತೋಷ ಪಡುತ್ತಾನೆ. ಪ್ರಜೆಗಳನ್ನು ತನ್ನ ಮಕ್ಕಳಂತೆಯೇ ಕಾಣುತ್ತಾನೆ. ಮುಗುಳ್ನಗುತ್ತಾ ಮಾತನಾಡುತ್ತಾನೆ. ಅನನ್ಯವಾದ ಶೌರ್ಯ ಅವನಲ್ಲಿದೆ. ಶಾಸ್ತ್ರ ಪಂಡಿತ ಎಷ್ಟಿದೆಯೋ ಅಷ್ಟೇ ವಿನಯವೂ ಇದೆ. ಅವನಲ್ಲಿ ದೈನ್ಯವಿಲ್ಲ. ಧೈರ್ಯ, ಔದಾರ್ಯಗಳು ಅವನ ಸಹಜ ಗುಣ. ಈ ಎಲ್ಲ ಗುಣಗಳಿಂದಾಗಿ ಅವನು ಅಯೋಧ್ಯೆಗೆ ಮಾತ್ರವಲ್ಲ 3 ಲೋಕಗಳಿಗೂ ಒಡೆಯನಾಗಲು ಯೋಗ್ಯನು. ಪ್ರಜೆಗಳಲ್ಲಿ ಸ್ತ್ರೀಯರು, ತರುಣರು, ವೃದ್ಧರು ಬೆಳಗ್ಗೆ ಸಾಯಂಕಾಲ ರಾಮನ ಕ್ಷೇಮಕ್ಕಾಗಿ ದೇವತೆಗಳನ್ನು ಪ್ರಾರ್ಥಿಸುತ್ತಾರೆ. ಆದುದರಿಂದ ಇಂದಿರಾವರ ಶ್ಯಾಮನಾದ ರಾಮನು ಯುವರಾಜನಾಗುವುದನ್ನು ಕಾಣಲು ನಾವೆಲ್ಲರೂ ಉತ್ಸುಕರಾಗಿದ್ದೇವೆ ಎಂದರು. ಸಭಾಸದರು ಕಮಲದ ಮಗುಗಳಂತೆ ಕೈ ಮುಗಿದುಕೊಂಡು ರಾಜನಿಗೆ ತಮ್ಮ ಕೋರಿಕೆಯನ್ನು ಸಲ್ಲಿಸಿದರು. ದಶರಥನೆಂದನು, ನಾನೆಂತಹ ಭಾಗ್ಯಶಾಲಿ. ನನಗೆ ತುಂಬ ಸಂತೋಷವಾಗಿದೆ. ನೀವೆಲ್ಲರೂ ನನ್ನ ಪ್ರೀತಿಯ ಮಗನನ್ನು ಯುವರಾಜನ ರೂಪದಲ್ಲಿ ನೋಡಲು ಇಚ್ಛಿಸುತ್ತಿದ್ದೀರಿ. ಹೀಗೆ ಅವರನ್ನೆಲ್ಲ ಯಥೋಚಿತವಾಗಿ ಸತ್ಕರಿಸಿ ಗುರುಗಳಾದ ವಸಿಷ್ಠ, ವಾಮದೇವರನ್ನ ಕುರಿತು ಹೇಳಿದರು. ಮಹಾತ್ಮರೇ, ಈ ಚೈತ್ರ ಮಾಸ ಅತಿ ಶ್ರೀಮಂತವಾದದ್ದು, ಪವಿತ್ರವಾದದ್ದು. ಈಗ ಕಾಡುಗಳೆಲ್ಲ ಹೂವುಗಳಿಂದ ಕಂಗೊಳಿಸುತ್ತಿದೆ. ಶ್ರೀರಾಮನ ಯುವರಾಜ ಅಭಿಷೇಕಕ್ಕೆ ಪ್ರಶಸ್ತವಾದ ಕಾಲ. ಅಭಿಷೇಕಕ್ಕೆ ಬೇಕಾದ ಸಂಭಾರಗಳನ್ನೆಲ್ಲ ಸಿದ್ಧಪಡಿಸೋಣವಾಗಲಿ. ರಾಜನ ಮಾತು ಮುಗಿಯುತ್ತಲೇ ಸಭಾಸದರು ಹರ್ಷಘೋಷ ಮಾಡಿದರು. ಕೋಲಾಹಲವು ಶಾಂತವಾದ ಮೇಲೆ ವಸಿಷ್ಠರು ರಾಜನೆದುರು ಕೈ ಮುಗಿದುಕೊಂಡು ನಿಂತಿದ್ದ ಸೇವಕರಿಗೆ ಆದೇಶಿಸಿದರು, ಅಭಿಷೇಕಕ್ಕೆ ಸುವರ್ಣಾದಿ ರತ್ನಗಳು ಸಿದ್ಧವಾಗಲಿ. ಗಿಡಮೂಲಿಕೆಗಳು, ಬಿಳಿ ಹೂವಿನ ಮಾಲೆಗಳು, ಜೇನು, ತುಪ್ಪ, ಹೊಸ ಬಟ್ಟೆಗಳು,
ರಥ, ಎಲ್ಲ ರೀತಿಯ ಆಯುಧಗಳು, ಚತುರಂಗ ಸೈನ್ಯ, ಬಿಳಿಯಾದ ಚಾಮರ, ಬೀಸಣಿಗೆಗಳು, ಧ್ವಜ, ಬಿಳಿಯ ಛತ್ರ, 100 ಬಂಗಾರದ ಕಲಶಗಳು, ಕೊಂಬುಗಳಿಗೆ ಚಿನ್ನವಿದ ಕವಚವಿರುವ ಗೂಳಿ, ಹುಲಿಯ ಚರ್ಮ, ಇವುಗಳನ್ನೆಲ್ಲ ರಾಜನ ಅಗ್ನಿಗೃಹದಲ್ಲಿ ಸಿದ್ಧವಾಗಿಡಿ. ಇದಕ್ಕೆ ಸಂಬಂಧಪಟ್ಟಂತೆ ಇತರ ಅವಶ್ಯಕ ವಸ್ತುಗಳನ್ನೂ ಅಲ್ಲಿ ತಂದಿಡಿ. ಅರಮನೆಯ ಮತ್ತು ನಗರದ ಬಾಗಿಲುಗಳನ್ನು ಚಂದನ ಹೂಮಾಲೆಗಳಿಂದ ಅಲಂಕರಿಸಿರಿ. ಸುಗಂಧ ಧೂಪಗಳು ಎಲ್ಲೆಡೆ ಹರಡಲಿ. ಉತ್ತಮವಾದ ಅನ್ನ, ಮೊಸರು, ಹಾಲು, ವ್ಯಂಜನಗಳು ಏರ್ಪಡಲಿ. ಇವೆಲ್ಲ 1,00,000 ಬ್ರಾಹ್ಮಣರಿಗೆ ಸಾಕಾಗುವಷ್ಟಿರಬೇಕು. ನಾಳೆ ಬೆಳಗ್ಗೆ ದ್ವಿಜರನ್ನು ಸಮ್ಮಾನಿಸಿ ತುಪ್ಪ, ಮೊಸರು, ಅರಳುಗಳನ್ನು ದಾನ ಮಾಡಬೇಕು. ಹಾಗೆ ಯಥೇಷ್ಟ ದಕ್ಷಿಣೆಯನ್ನೂ ಕೊಡಬೇಕು. ನಾಳೆ ಬೆಳಗಾಗುತ್ತಲೇ ಸ್ವಸ್ತಿ ಪುಣ್ಯಾಹ ವಾಚನವಾಗಬೇಕಾಗಿದೆ. ಅದಕ್ಕಾಗಿ ಬ್ರಾಹ್ಮಣರನ್ನು ಕರೆಯಬೇಕು. ಅವರಿಗೆಲ್ಲ ಯೋಗ್ಯವಾದ ಆಸನಗಳು ಇರಬೇಕು. ಎಲ್ಲ ಕಡೆ ಪತಾಕೆಗಳನ್ನು ಕಟ್ಟಬೇಕು. ರಾಜಮಾರ್ಗಕ್ಕೆ ನೀರು ಸಿಂಪಡಿಸಿ ಧೂಳು ಏಳದಂತೆ ಮಾಡಬೇಕು. ಅರಮನೆಯ ಸಭಾಭವನದಲ್ಲಿ ಸಂಗೀತಗಾರರು, ನರ್ತಕರು, ವೇಶ್ಯೆಯರು ಚೆನ್ನಾಗಿ ಅಲಂಕರಿಸಿಕೊಂಡು ಸಿದ್ಧವಾಗಿ ನಿಲ್ಲಬೇಕು. ದೇವಸ್ಥಾನಗಳಲ್ಲಿ, ಇದರ ಪುಣ್ಯ ಸ್ಥಳಗಳಲ್ಲಿ ಅರ್ಚನೆಗಳು ನಡೆಯಲಿ. ಅದಕ್ಕೆ ಬೇಕಾದ ಅನ್ನ, ಭಕ್ಷ್ಯಗಳು, ದಕ್ಷಿಣೆಗಳು ಏರ್ಪಡಲಿ. ಯೋಧರು ಆಯುಧಗಳೊಂದಿಗೆ ಎಚ್ಚರದಿಂದ ನಿಂತಿರಲಿ. ಅರಮನೆಯ ಅಂಗಣಕ್ಕೆ ಎಲ್ಲರಿಗೂ ಪ್ರವೇಶವಿರಲಿ. ಹೀಗೆ ಆದೇಶವನ್ನಿತ್ತ ವಸಿಷ್ಠರು ಮತ್ತು ವಾಮದೇವರು ಪಟ್ಟಾಭಿಷೇಕಕ್ಕೆ ಸಂಬಂಧಿಸಿದ ಧಾರ್ಮಿಕ ಕ್ರಿಯೆಗಳಿಗೆ ಪೂರ್ವ ಸಿದ್ಧತೆಗಳನ್ನು ಮಾಡಿ ದಶರಥನಿಗೆ ನಿವೇದಿಸಿದರು. ಆಗ ದಶರಥನು ಸಚಿವೋತ್ತಮನಾದ ಸುಮಂತ್ರನಿಗೆ ಹೇಳಿದನು, ಭಾಗ್ಯಶಾಲಿಯಾದ ನನ್ನ ರಾಮನನ್ನು ಕೂಡಲೇ ಇಲ್ಲಿಗೆ ಕರೆದುಕೊಂಡು ಬನ್ನಿರಿ. ರಾಜನ ಆದೇಶದಂತೆ ಸುಮಂತ್ರನು ರಥದಲ್ಲಿ ಹೋಗಿ ರಾಮನನ್ನು ಕರೆದುಕೊಂಡು ಬಂದನು. ತುಂಬಿದ ಸಭೆಯಲ್ಲಿ ಕುಳಿತಿದ್ದ ದಶರಥನು ರಥದಲ್ಲಿ ಕುಳಿತು ಬರುತ್ತಿದ್ದ ರಾಮನನ್ನು ನೋಡಿ ಒಂದು ಅಲೌಕಿಕ ಆನಂದವನ್ನು ಅನುಭವಿಸಿದನು. ರಾಮನು ರಥದಿಂದ ಇಳಿದು ರಾಜನಡಿಗೆ ನಡೆದು ಹೋಗುತ್ತಿದ್ದಾಗ ಸುಮಂತ್ರನು ಕೈ ಮುಗಿದುಕೊಂಡು ಅವನ ಹಿಂದಿನಿಂದ ನಡೆದನು. ರಾಮನು ದಶರಥನ ಬಳಿ ಸಾರಿ ಅವನಿಗೆ ಅಭಿವಾದನೆಯನ್ನು ಮಾಡಿದನು. ದಶರಥನು ಅವನನ್ನು ಬರಸೆಳೆದು ಅಪ್ಪಿಕೊಂಡನು. ಅನಂತರ ಒಂದು ಭವ್ಯವಾದ ಆಸನದಲ್ಲಿ ಕುಳ್ಳಿರಿಸಿದನು. ಶ್ರೀರಾಮನು ಕುಳಿತ ಆ ಆಸನವು ಸೂರ್ಯ ಪ್ರಕಾಶದಿಂದ ಬೆಳಗುವ ಮೇರುವಿನಂತೆ ಶೋಭಿಸಿತು. ಶರತ್ಕಾಲದ ಆಕಾಶವು ಚಂದ್ರನಿಂದ ಶೋಭಿಸುವಂತೆ ಅವನಿಂದ ಸಭೆಯೂ ಶೋಭಿಸಿತು. ಆಗ ಮಹಾರಾಜ ದಶರಥನು ಕಶ್ಯಪರು ಇಂದ್ರನಿಗೆ ಹೇಳಿದಂತೆ ಮುಗುಳ್ನಗುತ್ತಾ ಹೇಳಿದನು, ರಾಮ, ನನಗೆ ಯೋಗ್ಯಳಾದ ಹಿರಿಯ ಹೆಂಡತಿಯಲ್ಲಿ ಯೋಗ್ಯ ಮಗನಾಗಿ ನೀನು ಹುಟ್ಟಿರುವೆ. ಶ್ರೇಷ್ಠ ಗುಣಗಳಿಂದಾಗಿ ನೀನು ಎಲ್ಲರಿಗೂ ಪ್ರಿಯನಾಗಿರುವೆ. ಪ್ರಜೆಗಳು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದಾರೆ. ಆದುದರಿಂದ ನಾಳೆಯ ಪುಷ್ಯ ನಕ್ಷತ್ರದಲ್ಲಿ ನೀನು ಯುವರಾಜ್ಯವನ್ನು ವಹಿಸಿಕೊ. ಮಗನೇ, ನೀನು ಸ್ವಭಾವತಃ ವಿನಯಾದಿ ಸದ್ಗುಣಗಳಿಂದ ಕೂಡಿದವನು. ಆದರೂ ಪುತ್ರ ಸ್ನೇಹದಿಂದ ಒಂದೆರಡು ಹಿತವಚನಗಳನ್ನು ಹೇಳಬೇಕೆಂದಿದ್ದೇನೆ. ಇನ್ನೂ ಹೆಚ್ಚಿನ ವಿನಯವನ್ನು ರೂಢಿಸಿಕೊ. ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೋ. ಕಾಮಕ್ರೋಧಗಳಿಂದ ಬರುವ ವ್ಯಸನಗಳಿಗೆ ಅವಕಾಶ ಕೊಡಬೇಡ. ರಾಜ್ಯದ ಆಗು ಹೋಗುಗಳನ್ನು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ತಿಳಿದುಕೊಂಡು ರಾಜ್ಯವಾಳು. ಹಾಗೆ ಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಸಂತೋಷದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಪ್ರಜೆಗಳನ್ನು ಸಂತೋಷಪಡಿಸು. ಕೊಟ್ಟಾರಗಳು, ಆಯುಧಗಾರಗಳು ಬರಿದಾಗದಂತೆ ನೋಡಿಕೊಳ್ಳಬೇಕು. ಪ್ರಜೆಗಳ ಹಿತವನ್ನು ಕಾಯುತ್ತಾ ಅವರು ನೆಮ್ಮದಿಯಿಂದ ಇರುವಂತೆ ನೋಡಿಕೊಳ್ಳಬೇಕು. ಇದರಿಂದ ಪ್ರಜೆಗಳು ರಾಜನನ್ನು ಪ್ರೀತಿಸುತ್ತಾರೆ, ಮಿತ್ರರು ಸಂತೋಷದಿಂದ ಇರುತ್ತಾರೆ. ರಾಮನು ದಶರಥನ ಮಾತುಗಳನ್ನು ವಿನಯಪೂರ್ವಕವಾಗಿ ಸ್ವೀಕರಿಸಿದನು. ರಾಮನ ಸ್ನೇಹಿತರು ಕೂಡಲೇ ಕೌಸಲ್ಯೆಯಲ್ಲಿ ಧಾವಿಸಿ ಅವನ ಪಟ್ಟಾಭಿಷೇಕದ ವೃತ್ತಾಂತವನ್ನು ಅವಳಿಗೆ ತಿಳಿಸಿದರು. ಆ ಪ್ರಿಯ ವಾರ್ತೆಯನ್ನು ಕೇಳಿದ ಕೌಸಲ್ಯೆಯೂ ಅದನ್ನು ಹೇಳಿದವರಿಗೆ ಚಿನ್ನವನ್ನು, ವಿವಿಧ ರತ್ನಗಳನ್ನು, ಗೋವುಗಳನ್ನು ಬಹುಮಾನವಾಗಿ ಕೊಟ್ಟಳು. ಇತ್ತ ರಾಮನು ದಶರಥನಿಗೆ ವಂದಿಸಿ ತನ್ನ ಅರಮನೆಗೆ ಹಿಂತಿರುಗಿದನು. ಸಭಾಸದರೆಲ್ಲ ದಶರಥನನ್ನು ಅಭಿನಂದಿಸಿದರು. ತಮ್ಮ ತಮ್ಮ ಮನೆಗಳಿಗೆ ತೆರಳಿ ಶ್ರೀರಾಮನ ಶ್ರೇಯಸ್ಸಿಗಾಗಿ ದೇವತೆಗಳನ್ನು ಅರ್ಚಿಸಿದರು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ.
ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.